Name? Rajiv. Education? I am doing engineering. Height? 5.11. Weight? 65. ಸ್ಮಾರ್ಟ್ ಆಗಿದ್ಯಾ, ಒಳ್ಳೆ ಹುಡುಗನ್ ತರಾನು ಕಾಣ್ತೀಯಾ, ಬುದ್ಧಿವಂತ ಅಂತಾನು ಅನ್ಸುತ್ತೆ. ಹಾಗಾದ್ರೆ ನಾನು ನಿಮ್ಮ ಬಾಯ್ ಫ್ರೆಂಡ್ ಆಗಿ ಸೆಲೆಕ್ಟ್ ಆದ್ನ ಮೇಡಮ್? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಓಕೆ ಅನ್ಸುತ್ತೆ, ಆದ್ರೆ ನಿನ್ಗೆ ಟೈಮ್ ಸೆನ್ಸು ಕಾಮನ್ ಸೆನ್ಸು ಎರಡೂ ಇಲ್ಲ. ಎಷ್ಟೊತ್ಕೋ ಬರೋದು ಇಡಿಯಟ್? This is Rajiv, my most lovable problem. This is Chanchala, Renu, Sanjay. Hi. This is Diksha, my real problem. Hi Sanjana. Hi. Who is this Didi? ನನ್ನ ಹೊಸ ATM ಕಾರ್ಡ್. 100 years man, ನಾನು ಇಷ್ಟೊತ್ತು ನಿನ್ನ ಬಗ್ಗೆನೇ ಹೇಳ್ತಾ ಇದ್ದೆ. ನಾನು ನಿನ್ನ ಎಷ್ಟು ಲವ್ ಮಾಡ್ತೀನಿ ಅಂತ. I can't live without you darling. What about your boyfriend's pocket akka? ನನ್ನ ಬಾಯ್ಫ್ರೆಂಡ್ ATM ಕಾರ್ಡ್ ಅಲ್ಲ, LIC ಪಾಲಿಸಿ. ಫ್ಯೂಚರ್ ನಲ್ಲಿ ಯೂಸ್ ಆಗ್ತಾನೆ, ಅದಕ್ಕೆ ನಾನೇ ಅವನಿಗೆ ಪಾಕೆಟ್ ಮನಿ ಕೊಡ್ತಾ ನನ್ನ ಫ್ಯೂಚರ್ ಪ್ಲಾನ್ ಮಾಡ್ತಾ ಇದ್ದೀನಿ. ಓಕೆ ಹಾರ್ಲಿಕ್ಸ್ ಬೇಬೀಸ್, ನೀವು ಮನೆಗೆ ಹೋಗಿ ತಾಚಿ ಮಾಡಿ. ನಾವು ಐಲ್ಯಾಂಡ್ ಕ್ಲಬ್ಗೆ ಹೋಗಿ ಸ್ಪೆಷಲ್ ಶೋ ಅಲ್ಲಿ ಜಿಗಿ 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 ಡಾನ್ಸ್ ಮಾಡ್ತೀವಿ. ದಿದಿ ನಾವು ಬರ್ತೀವಿ, ನೀವಾ? ನೋ ನೋ ನೋ, ಯು ಕಾಂಟ್ ಕಮ್. ಯಾಕೆ? ಕ್ಲಬ್ ನಲ್ಲಿ ಎಂಟ್ರಿ ಫಾರ್ ಕಪಲ್ಸ್ ಓನ್ಲಿ. ಅಂದ್ರೆ ನಿಮ್ಮಿಬ್ಬರಿಗೂ ಬಾಯ್ ಫ್ರೆಂಡ್ ಇಲ್ವಾ? ಹೌದಾ, ಬಾಯ್ ಫ್ರೆಂಡ್ ಇಲ್ವಾ? ಬಾಯ್ ಬೇಬಿ, ಚಲೇ see you. ಬಾಯ್ ಫ್ರೆಂಡ್ ಇಲ್ವಾ? ಅದರ ಅರ್ಥ ನನಗೆ ಇಂಟ್ರೆಸ್ಟ್ ಇದೆ ಅಂತ. ಇದರ ಅರ್ಥ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ. ಅದೇ ಯಾಕೆ ಅಂತ? ಟೆನ್ಷನ್ ಇದೆ ಅಂತ. ನಾವ್ ಹೇಳ್ತಾ ಇರೋದು ಅದೇ, ನಮಗೂ ಟೆನ್ಷನ್ ಇದೆ ಅಂತ. ನಿಮ್ಗೆ ಮನೆ ಮಕ್ಕಳು ಅಂತ ಸ್ವಲ್ಪನಾದ್ರೂ ಜವಾಬ್ದಾರಿ ಇದೆಯಾ? ಮನೆ ಸರಿಯಾಗೇ ಇದೆ, ಮಕ್ಳಿಗೇನಾಯ್ತು? ಚಂಚಲನ್ ನೋಡಿದಿರೇನ್ರಿ? ಹುಟ್ಟದಾಗಿನಿಂದ ನೋಡ್ತಾನೆ ಇದೀನಲ್ಲ ಮೈ ಡಿಯರ್. ನೋಡಿ, ಸುಮ್ನೆ ನನ್ BP ರೈಸ್ ಮಾಡ್ಬೇಡಿ. ಅವಳು ಇತ್ತೀಚೆಗೆ ನೋಡಿದೀರಾ? ಅವಳ ಮಾತು, ವರ್ತನೆ, ಡ್ರೆಸ್ಸು ಎಲ್ಲ ಬದಲಾಗಿದೆ. ಅಂದ್ರೆ ಅವಳ ಮೇಲೆ ಒಂದು ಎನ್ಕ್ವೈರಿ ಕಮಿಷನ್ ನೇಮಕ ಮಾಡಬೇಕು ಅಂತೀಯ? ಓಕೆ, ಅದಕ್ಕೂ ಮೊದಲು ನಂದೊಂದು ಪ್ರಶ್ನೆಗೆ ಉತ್ತರ ಕೊಡು. ಏನದು? ನೀನು 16 ವರ್ಷದವಳಿದ್ದಾಗ ಹೇಗಿದ್ದೆ? ಜ್ಞಾಪಿಸ್ಕೋ. ಕೋಪಿಸ್ಕೋಬೇಡ, ಜ್ಞಾಪಿಸ್ಕೋ. ಹೇಗಿದ್ದೆ? ಈಗ ಸ್ವಲ್ಪ ದಪ್ಪ ಆಗಿದ್ದೀನಿ, ಆಗ ಸಣ್ಣ ಇದೆ ಅಷ್ಟೇ. ಅಲ್ಲಿಗೆ ಮೈ ಡಿಯರ್ ಹಾಫ್ ಶರ್ಟೇ, ಈ 16 ಅನ್ನೋ ವಯಸ್ಸಿದೆಯಲ್ಲ, ಇದು ಕಂಬಳಿ ಹುಳು ಚಿಟ್ಟೆಯಾಗಿ ಬದಲಾಗುವ ರೂಪಾಂತರದ ಕಾಲ ಇದ್ದ ಹಾಗೆ. ಈ ವಯಸ್ಸಲ್ಲಿ ಅವರ ದೇಹದಲ್ಲಿ ನಾನಾ ರೀತಿಯ ಹಾರ್ಮೋನ್ಸ್ಗಳು ಉತ್ಪತ್ತಿಯಾಗಿ ಅವರನ್ನ ಆಪೋಸಿಟ್ ಸೆಕ್ಸ್ ಕಡೆಗೆ ಅಟ್ರಾಕ್ಟ್ ಮಾಡುತ್ತೆ. ಅದಕ್ಕೆ ತಕ್ಕ ಹಾಗೆ ಅವರ ಮಾತು, ಟೇಸ್ಟು, ಡ್ರೆಸ್ಸು ಎಲ್ಲವೂ ಬದಲಾಗುತ್ತೆ. 16ನೇ ವಯಸ್ಸಿನಲ್ಲಿದ್ದಾಗ ಇಂಥದ್ದೆಲ್ಲ ನಿನಗೂ ಆಗಿದೆ, ನನಗೂ ಆಗಿದೆ. ನೀವ್ ಹೇಳೋದ್ ನೋಡಿದ್ರೆ ಅವಳ ಮನೆ ಬಿಟ್ಟು ಓಡ್ ಹೋದ್ರು ತಪ್ಪಿಲ್ಲ ಅನ್ನೋ ಹಾಗಿದೆ. ಅದಕ್ಕೆ ನಿನ್ನನ್ನು ಪೆದ್ದಿ ಅನ್ನೋದು. ಈ ವಯಸ್ಸಲ್ಲಿ ಅವರಲ್ಲಿ ಒಂದು ಪ್ರೊಟೆಸ್ಟಿಂಗ್ ನೇಚರ್ ಇರುತ್ತೆ. ಅವ್ರನ್ನ ಅನುಮಾನಿಸೋದು, ಗದರಿಸೋದು ಮಾಡಿದ್ರೆ ಅವ್ರು ತಿರುಗಿ ಬಿದ್ದು ನಾವು ಮಾಡಬೇಡ ಅಂತಿದ್ದನ್ನ ಮಾಡೋ ಸಾಧ್ಯತೆ ಜಾಸ್ತಿ. ಅದಕ್ಕೆ ನಾವು ಬುದ್ಧಿವಂತರಾಗಿ ಅವರನ್ನ ಸ್ನೇಹಿತರ ತರ ಟ್ರೀಟ್ ಮಾಡಬೇಕು. ಅವ್ರ ಮೇಲೆ ಹೆಚ್ಚು ಪ್ರೀತಿ ತೋರಿಸ್ಬೇಕು. ಅವ್ರ ಮೇಲೆ ನಮಗೆ ಎಷ್ಟು ನಂಬಿಕೆ ಇದೆ ಅನ್ನೋದನ್ನ ಅವರಿಗೆ ಅರ್ಥ ಮಾಡಿಸ್ಬೇಕು. ಈ ಪ್ರೀತಿ, ನಂಬಿಕೆನೆ ಅವರು ತಪ್ಪು ಮಾಡ್ದಲ್ಲೇ ಇರೋ ಹಾಗೆ ಮಾಡುತ್ತೆ. ಹೌದಾ? ಎಷ್ಟೊಂದು ತಿಳ್ಕೊಂಡಿದ್ದೀರಿ ನೀವು. ಅಬ್ಬಾ, ಆ ಬುದ್ಧನಿಗೆ ಬೋಧಿ ವೃಕ್ಷದ ಕೆಳಗಡೆ ಜ್ಞಾನೋದಯ ಆದ ಹಾಗೆ ನಿನಗೆ ಫ್ಯಾನ್ ಕೆಳಗಡೆ ಜ್ಞಾನೋದಯ ಆಗಿ ನನ್ನನ್ನು ಬುದ್ಧಿವಂತ ಅಂತ ಒಪ್ಕೊಂಡಿಲ್ಲ. ನಾನು ಜನ್ಮ ಸಾರ್ಥಕೋ ಆಯ್ತು. ಬಾ ಮಲ್ಕೋ. ಈ ಬುದ್ಧಿ ಎನರ್ಜಿ ಎಲ್ಲ ಬುದ್ಧಿ ಹೇಳೋದಕ್ಕೆ ಖರ್ಚಾಯ್ತು. ಯಾವತ್ತು ಮೂಡು ಬರುತ್ತೋ. ಇಷ್ಟೊತ್ತು ದೇವ್ರ ಮುಂದೆ ಕೂತಿದ್ದಾಳೆ ಅಂದ್ರೆ ಏನೋ ಸ್ಪೆಷಲ್ ಅಪ್ಲಿಕೇಶನ್ ಇರ್ಬೇಕು. ಎಕ್ಸಾಮ್ ಬರ್ತಿದ್ಯಲ್ಲ, ಕ್ಲಾಸ್ಗೆ ಫಸ್ಟ್ ಬರೋ ಹಾಗೆ ಮಾಡು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾಳೆ. ಇನ್ನು ಸಣ್ಣ ಮದ. ದೇವ್ರೆ, ನನ್ನ ಡ್ರೀಮ್ಸ್ ಎಲ್ಲ ನಿನ್ಗೆ ಹೇಳಿದ್ದೀನಿ. ಈಗ ನನ್ನ ಡ್ರೀಮ್ ಬಾಯ್ನ ತೋರಿಸೋ ಜವಾಬ್ದಾರಿ ಮಾತ್ರ ನಿಂದು. ಪ್ಲೀಸ್ ಬೇಗ ತೋರಿಸ್ಬಿಡು. ಓಕೆ, ಬಾಯ್. ದೇವ್ರಿದಾನೆ, ಹೋಗಮ್ಮ, ಎಲ್ಲ ಒಳ್ಳೇದಾಗತ್ತೆ. ತುಂಬಾ ಕಷ್ಟಪಡ್ತಿದ್ಯಾ? ತಗೋ, ಹಾರ್ಲಿಕ್ಸ್ ಕುಡಿ. ಮಾಮ್, ಬೇಡ ಮಾಮ್, ನಾನು ಆಗ್ಲೇನೆ ಕುಡಿದ್ನಲ್ಲ. ಜಾಣೆ ಅಲ್ವಾ? ಕುಡಿಯಮ್ಮ. ನೀನ್ ಅನ್ಕೊಂಡಿದ್ದಾಗ್ಬೇಕು ತಾನೆ?
ರೂಪ ಚೆನ್ನಾಗಿದೆ, ಮೈಕಟ್ಟು ಫಸ್ಟ್ ಕ್ಲಾಸ್, ವಯಸ್ಸು ಕರೆಕ್ಟ್ ಆಗಿದೆ, ಅಂತಸ್ತು ಗುಡ್ ಬೈಕ್ ಇದೆ, ಫಲಿತಾಂಶ ಗುಣ. ಅಯ್ಯೋ ಹತ್ರನೇ ಬಂದ್ಬಿಟ್ಟಿದ್ದಾನಲ್ಲ, ಏನ್ ಮಾಡೋದು? ಮಾತಾಡ್ಸ್ಬಿಟ್ರೆ ಏನ್ ಹೇಳೋದು? God help me please. Thank God. ಚಲೆ ಯಾ ಹಾಯ್ ಸಂಜನಾ. ಯಾರ್ದಿದ್ಯದು? ನನ್ನ ಹೊಸ ATM. ಇಸ್ಕೊತೆ ಕೊಬ್ಬಿ ಅನ್ನದ. ಹಾಯ್ ಹ್ಯಾನ್ಸಮ್. Hi. 100 years back ನಾನು ಇಷ್ಟಕ್ಕೆ ನಿನ್ ಬಗ್ಗೆನೇ ಹೇಳ್ತಾ ಇದ್ದೆ. Oh. ನಾನು ನಿನ್ನ ಎಷ್ಟು ಲವ್ ಮಾಡ್ತೀನಿ Is ಅಂತ. I can't live without you darling. Me too darling. ಎಲ್ಲ ಸುಳ್ಳು. ನಿಂಗ್ ನನ್ ಬಗ್ಗೆ ಸ್ವಲ್ಪನೂ ಫಿಕರೇ ಇಲ್ಲ. ಯಾಕೆ? ನೆನೆ ರಾತ್ರಿ ನನ್ನ ಹತ್ರ ಡಿನ್ನರ್ಗೂ ದುಡ್ಡಿರ್ಲಿಲ್ಲ ಗೊತ್ತಾ? Oh, sorry darling. Keep this honey. ತುಂಬಾ ದೊಡ್ಡ ಮನ್ಸು ಕಣೋ ನಿಂದು. Thank you. By the way, she is Renu, my roommate. Hi, I am Raj. Hi. Hi Raj. Hey Hi Jimmy, what's up, Akash. man? He's my best friend Akash. Extraordinary fun maker. ಬಂತಾ ಸಿಂಗ್ ಸಂತಾ ಸಿಂಗ್ ತರ ಒಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡ್ತಾನೆ, ಮಿಸ್ಟರ್ ಮಾಮು ಅಂತ. ಮಿಸ್ಟರ್ ಮಾಮೂನಾ? Yes, ಅವನೊಂದು ಇನ್ಸಿಡೆಂಟ್ ಹೇಳ್ತೀನಿ ಕೇಳಿ. ಸಾರಿ ಕಲ್ಪನೆ ಮಾಡ್ಕೊಂಡು ನೋಡಿ. ರೋಸಿ, ನೀನು ನನ್ನ ಪ್ರಪೋಸಲ್ನ ಒಪ್ಕೊಂಡಿದ್ಯಾ ತಾನೆ? ನಂಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಕಣೋ. ಆದರೆ ನೀನು ಇವತ್ತು ಸಂಜೆ ಒಳಗೆ ಹೇಳಲೇಬೇಕು. ಇಲ್ಲಾಂದ್ರೆ ಸೂಸೈಡ್ ಮಾಡ್ಕೋತೀಯಾ? ಇಲ್ಲ, ಸೇಫ್ಟಿಗೆ ಅಂತ ರಶ್ಮಿಗೂ ಒಂದು ಅಪ್ಲಿಕೇಶನ್ ಹಾಕಿದ್ದೆ, ಅವಳು ಇವತ್ತು ಸಂಜೆನೇ ಹೇಳ್ತಾಳಂತೆ. Welcome. Good night. Good night. ಕುಂಡು ಸುಸ್ತಾಗಿ ಯಾವಾಗ ನಿದ್ದೆ ಮಾಡ್ದು ನನ್ಗೆ ಗೊತ್ತಿಲ್ಲ. ಅವನ್ ಬಂದು ಹೇಳಿಸ್ದಾಗ್ಲೇ ಎಚ್ಚರ ಆಗಿದ್ದು. ಹಾ, ಹಾಸ್ಟೆಲ್ಗೆ ಬಂದ್ಬಿಟ್ಟಿದ್ನಾ? ಹೌದು ಕಣೆ, ಕನ್ಸ್ನಲ್ಲಿ. ನಿನ್ನೆ ಸಂಜೆ ಮೀಟ್ ಮಾಡಿ ರಾತ್ರಿನೇ ಕನ್ಸಲ್ ಬಂದ್ಬಿಟ್ನಾ? ಹೌದು ಕಣೆ, ಕನ್ಸಿಂದ ಎಚ್ಚರ ಆದ ತಕ್ಷಣ ನಂಗೆ ಅಳುನೇ ತಡೆಯಕ್ಕಾಗಿಲ್ಲ ಗೊತ್ತಾ. ಮಧ್ಯರಾತ್ರಿಲೇ ಎದ್ದು ದೇವ್ರಿಗೆ ದೀಪ ಹಚ್ಬಿಟ್ಟೆ. ಆ ದೇವ್ರು ನಮ್ಗೆ ಅಂತ ಒಬ್ಬನ್ನ ಸೃಷ್ಟಿ ಮಾಡಿರ್ತಾನೆ ಅನ್ನೋದು ಎಷ್ಟು ನಿಜ ಅಲ್ವಾ? ಆದ್ರೆ ನನ್ ಫೀಲಿಂಗ್ಸ್ ನ ಅವ್ನು ಹೇಗ್ ಹೇಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣೆ. ಆದ್ರೆ ಬಿಡಲ್ಲ, ಹೇಗಾದ್ರೂ ಗೊತ್ತು ಮಾಡ್ಕೊಳ್ತೀನಿ. ಕಂಗ್ರಾಟ್ಸ್ ರೇನು, ಬೆಸ್ಟ್ ಆಫ್ ಲಕ್. ಥ್ಯಾಂಕ್ಸ್ ಕಣೆ. ನೀನು ಬೇಗ ಒಬ್ಬ ಬಾಯ್ ಫ್ರೆಂಡ್ ನ ಕಂಡಿಡ್ಕೊಂಡು ದೇವ್ರಿಗೆ ದೀಪ ಹಚ್ಬಿಡು.